ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಮಂಜು ಲಾಗ್ಸ್. ನಾನಿವತ್ತು ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಎಲ್ಲಿದ್ದೀವಪ್ಪ ಅಂದರೆ ಮಂತ್ರಾಲಯದಲ್ಲಿದ್ದೀವಿ. ನೈಟೇ ಮಂತ್ರಾಲಯಕ್ಕೆ ಬಂದ್ವಿ. ನಾವು ಸ್ನಾನ ಮಾಡ್ಕೊಳ್ಳೋಣ ಅಂತ ಹೇಳಿ ಹೊಳೆ ಹತ್ರನೇ ಬಂದ್ವಿ. ಹೊಳೆ ಹತ್ರ ಬಂದರೆ ನೀರೇ ಇರಲಿಲ್ಲ, ಸ್ವಲ್ಪನೇ ನೀರಿತ್ತು. ಜನಗಳೆಲ್ಲ ಅದೇ ನೀರಲ್ಲೇ ಸ್ನಾನ ಮಾಡ್ಕೋತಾ ಇದ್ರು. ನಾವು ಫಸ್ಟು ಟೈಮ್ ಬಂದಾಗ ಮಂತ್ರಾಲಯಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೀರು ಚೆನ್ನಾಗಿ ಫ್ಲೋ ಆಗ್ತಾಯಿತ್ತು, ನೀರು ಅಷ್ಟು ಚೆನ್ನಾಗಿತ್ತು. ನೋಡಿ, ಈ ಸಲ ಬಂದರೆ ನೀರು ಕಡಿಮೆ ಇದೆ ಮತ್ತು ತುಂಬ ಅಂದರೆ ತುಂಬಾ ಗಲೀಜು ಮಾಡಿಬಿಟ್ಟಿದ್ದಾರೆ ಜನ. ಈ ನೀರಲ್ಲಿ ಹೆಂಗೆ ಸ್ನಾನ ಮಾಡೋದು ಹೇಳಿ ನೀನೇ? ತಿಶು ಬೇಡ, ಗಲೀಜಿದೆ ನೀರು ಬೇಡ, ನೀರು ಚೆನ್ನಾಗಿಲ್ಲ, ಕಾಯಿಲೆ ಬಂದ್ಬಿಟ್ಟದ ಆಮೇಲೆ. ನಡೀರಿ, ಎಷ್ಟು ಗಲೀಜು ಮಾಡಿದ್ದಾರೆ ನೋಡಿ ಜನ. ನನಗಂತೂ ನಿಜವಾಗ್ಲೂ ತುಂಬ ಬೇಜಾರಾಗ್ಬಿಡ್ತು. ಜನಗಳು ಇಷ್ಟೊಂದು ಅನ್ಎಜುಕೇಟೆಡ್ ಇದ್ದಾರೆ ಅಂತ ಅನಿಸ್ಬಿಡ್ತು. ಸ್ನಾನ ಮಾಡ್ಕೊಂಡು ಬಟ್ಟೆನೆಲ್ಲ ಅಲ್ಲೇ ಬಿಟ್ಟೋಗಿದ್ದಾರೆ. ವಾಟ್ರ್ ಬಾಟ್ಲುಗಳು, ಸ್ಲಿಪ್ಪರ್ಗಳೆಲ್ಲ ಬಿದ್ದಿದ್ದಾವೆ, ಡೈಪರ್ಗಳೆಲ್ಲ ಅಲ್ಲಲ್ಲೇ ಇದ್ದಾವೆ. ಎಷ್ಟು ಗಲೀಜು ಮಾಡಿಬಿಟ್ಟಿದ್ದಾರೆ ಅಂದರೆ ಆ ನೀರಲ್ಲಿ ಸ್ನಾನ ಮಾಡೋಕ್ಕೆ ಮನಸ್ಸು ಬರಲಿಲ್ಲ ನಮಗೆ, ಅಷ್ಟು ಗಲೀಜಾಗಿದೆ. ಮತ್ತು ನೀರು ಒಂದೇ ಕಡೆ ನಿಂತಿತ್ತು, ಫ್ಲೋ ಆಗ್ತಾ ಇರಲಿಲ್ಲ. ಇನ್ನು ನಿಂತಿರೋ ನೀರಲ್ಲಿ ಸ್ನಾನ ಮಾಡಬಾರ್ದು ಅಂತ ಹೇಳಿ ನಾವು ವಾಪಸ್ ಹೋಗ್ಬಿಟ್ವಿ. ನಾವು ಒಂದು ರೂಮ್ ಮಾಡ್ಕೊಂಡು ರೂಮಲ್ಲೇ ಫ್ರೆಶಪ್ ಆಗಿ ರೆಡಿಯಾಗಿ ಬರೋಣ ಅಂತ ಹೇಳಿ ವಾಪಸ್ ಬಂದುಬಿಟ್ವಿ ನಾವು. ಕರೆಂಟ್ ಇಲ್ವಾ? ಮತ್ತು ಹೆಂಗೆ ರೆಡಿ ಆಗೋದೀಗ? ಕರೆಂಟ್ ಇಲ್ವಲ್ರು, ಸ್ನಾನ ಹೆಂಗೆ ಮಾಡೋದು ಇವಾಗ? ರೂಮಿಗೆ ಬಂದರೆ ಕರೆಂಟ್ ಇರಲಿಲ್ಲ. ಇನ್ನು ದರ್ಶನ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮೊಬೈಲ್ ಟಾರ್ಚ್ನೇ ಆನ್ ಮಾಡ್ಕೊಂಡು ರೆಡಿ ಆದ್ವಿ ಎಲ್ರೂ. ರೂಮ್ ಸಿಗೋದೇ ಕಷ್ಟ ಆ್ಯಕ್ಚುಲಿ. ನಮ್ಮ ಪುಣ್ಯಕ್ಕೆ ಹೆಂಗೋ ಒಂದು ರೂಮ್ ಸಿಕ್ತು. ಈ ನಡುವೆ ಅಂತೂ ತುಂಬ ಅಂದರೆ ತುಂಬ ಜನ ಮಂತ್ರಾಲಯಕ್ಕೆ ರಾಯರ ದರ್ಶನಕ್ಕೆ ಬರ್ತಾ ಇರೋದು. ರೂಮ್ಗಳನ್ನೆಲ್ಲ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಹಂಗಾಗಿ ರೂಮ್ಗಳು ಸಿಗೋದು ಕಡಿಮೆ. ನಮಗಂತೂ ಬಂದಾಗೆಲ್ಲ ಎಲ್ಲಾದರೂ ಒಂದು ರೂಮ್ ಸಿಕ್ಕೇ ಸಿಗುತ್ತೆ. ಇನ್ನು ಲೇಟ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ದರ್ಶನಕ್ಕೆ ಹೊರಟ್ವಿ. ರಾಯರ ದರ್ಶನಕ್ಕೆ ಒಳಗಡೆ ಹೋಗಬೇಕು ಅಂದರೆ ಪಂಚೆ ಮತ್ತು ಶಲ್ಯದಲ್ಲೇ ಹೋಗಬೇಕು ಗಂಡು ಮಕ್ಕಳು. ಹೆಣ್ಮಕ್ಳು ಸೀರೆ, ಡ್ರೆಸ್ಸು, ಜೀನ್ಸ್ ವೇರ್ ಮಾಡೋಂಗಿಲ್ಲ. ದೇವಸ್ಥಾನದ ಹತ್ರ ಬಂದ್ವಿ. ಎಂಟ್ರೆನ್ಸೇ ಕಾಣಿಸ್ತಾ ಇಲ್ಲ, ಯಾಕೆಂದರೆ ತುಂಬ ಬಿಸಿಲಲ್ವ, ಹಂಗಾಗಿ ನೆರಳಿಗೆ ಅಂತ ದೇವಸ್ಥಾನದ ಮುಂದೆಗಡೆ ಪೂರ್ತಿ ಈ ಥರ ಹಾಕಿದ್ದಾರೆ, ಹಂಗಾಗಿ ಎಂಟ್ರೆನ್ಸ್ ಕಾಣಿಸ್ತಾ ಇಲ್ಲ. ದರ್ಶನ ಮಾಡೋದಕ್ಕೆ ಕ್ಯೂನಲ್ಲಿ ಬಿಡ್ತಾಯಿದ್ರು. ನಮಗಿನ್ನ ಮಕ್ಕಳು ನಿಂತ್ಕೊಂಡು ಕ್ಯೂನಲ್ಲಿ ಹೋಗೋಕೆ ಆಗೋದಿಲ್ಲ ಅಂತ ಹೇಳಿ ಸ್ಪೆಷಲ್ ದರ್ಶನಕ್ಕೆ ಅಂತ ಹೇಳಿ ರೆಸಿಪ್ಟ್ ತೊಗೊತಾ ಇದ್ರು. ತುಂಬ ಅಂದರೆ ತುಂಬ ಜನ. ರಾಯರ ಮಹಿಮೆ ನೋಡಿ ಹೇಗಿದೆ. ರಾಯರು ಅನ್ನೋ ಹೆಸರಲ್ಲೇ ಒಂದು ಶಕ್ತಿ ಇದೆ ನಿಜವಾಗ್ಲೂ. ನಮಗೂ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ನನಗೊಂಥರ ಮನಸ್ಸಿಗೆ ಸಮಾಧಾನ ಆಯಿತು ರಾಯರನ್ನ ನೋಡಿ. ಇದು ದೇವಸ್ಥಾನದ ಹೊರಗಡೆ ಈ ಥರ ಇದೆ. ಮೊದಲು ಮಂಕಿಗಳು ಬರ್ತಾ ಇರಲಿಲ್ಲ ಒಳಗಡೆ ಎಲ್ಲ, ಇವಾಗ ಮಂಕಿಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ ದೇವಸ್ಥಾನದೊಳಗಡೆ. ಎಷ್ಟು ಚೆನ್ನಾಗಿ ಮಗುನ ಮುದ್ದು ಮಾಡ್ತಾ ಇದೆ ನೋಡಿ. ಅದು ತಾಯಿ ಪ್ರೀತಿ ಅನ್ನೋದು ಪ್ರಾಣಿಗಳಲ್ಲೂ ಕೂಡ ಸೇಮ್ ಇರುತ್ತೆ ನೋಡಿ. ನಾವಂತೂ ತುಂಬ ಹೊತ್ತು ನೋಡ್ಕೊಂಡು ನಿಂತ್ಬಿಟ್ವಿ. ಮತ್ತು ಕೈಯಲ್ಲಿ ಯಾರು ಏನು ಇಟ್ಕೊಂಡು ಇರೋಂಗಿಲ್ಲ, ಹಿಂದೆನೇ ಬಂದುಬಿಡ್ತವೆ. ನನಗೂ ಹಂಗೆ ಆಯಿತು. ನಾನು ಕೈನಲ್ಲಿ ವಾಟ್ರ್ ಬಾಟ್ಲ್ ಇಟ್ಕೊಂಡಿದ್ದೆ, ಮತ್ತು ಮಕ್ಕಳು ಆಟ ಆಡೋದಕ್ಕೆ ಟಾಯ್ಸ್ ಅಂತ ತಗೊಂಡಿದ್ರು, ಅದನ್ನು ಕವರಲ್ಲಿ ಹಾಕಿ ಕೈಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ವಿ. ಹಿಂದೆನೇ ಫಾಲೋ ಮಾಡ್ಕೊಂಡು ಬಂದ್ಬಿಟ್ಟು ವೇಲ್ ಇಟ್ಕೊಂಡು ಎಳಿತಾ ಇದೆ ಜೋರಾಗಿ, ಬಿಡ್ತಾ ಇಲ್ಲ. ಹಸ್ಬೆಂಡ್ ಎಲ್ಲ ಓಡಿಸ್ತಾ ಇದ್ದಾರೆ, ಮಕ್ಕಳು ಭಯ ಪಟ್ಕೊಂಡು ಬಂದು ತಪ್ಕೊತಾ ಇದ್ದಾರೆ ನಮ್ಮನ್ನು. ತಿನ್ನೋದು ಏನೋ ಇದೆ ಕವರಲ್ಲಿ ಅಂತ ಫಾಲೋ ಮಾಡ್ಕೊಂಡು ಬರ್ತಾ ಇದೆ ಅದು. ಕೊನೆಗೂ ಬಿಡಲಿಲ್ಲ, ವೇಲ್ನ ಕಿತ್ತಾಕ್ಬಿಡ್ತು. ಹೆಂಗೋ ತಪ್ಪಿಸ್ಕೊಂಡ್ವಿ, ಮಂಕಿಯಿಂದ ಬಚಾವಾದ್ವಿ ನಾವು. ಇದು ನೋಡಿ, ಬೇಬಿ ಮಂಕಿ ಎಷ್ಟು ಚೆನ್ನಾಗಿ ಅವ್ರ ಅಮ್ಮನ ತಪ್ಕೊಂಡು ಹೋಗ್ತಾ ಇದೆ. ನೋಡೋದಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು. ಇನ್ನೊಂದು ಕಡೆ ಆ ಮಂಕಿ ವಾಟ್ರ್ ಬಾಟ್ಲ ಕ್ಯಾಪ್ ತಗೊಂಡು ನೀರು ಕುಡಿತಾ ಇತ್ತು. ಪುಟಾಣಿ ಮಂಕಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಏನೋ ಒಂಥರ ಚೇಷ್ಟೆಗಳನ್ನ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಓಡಾಡ್ಕೊಂಡಿದ್ದಾವೆ ದೇವಸ್ಥಾನದೊಳಗಡೆ. ಮತ್ತು ಕೈಯಲ್ಲಿ ಯಾರು ಏನು ಇಟ್ಕೊಳ್ಳೋಂಗಿಲ್ಲ, ಇಟ್ಕೊಂಡು ಹೋಗ್ತಾ ಇದ್ದರೆ ಅವರನ್ನು ಫಾಲೋ ಮಾಡಿಬಿಟ್ಟು ಅಟ್ಯಾಕ್ ಮಾಡಿಬಿಡ್ತವೆ.
ಈ ಮಂಗಗಳ ಮೇಲೆ ಒಂದು ವಿಶೇಷವಾದ ಗೌರವನೇ ಇದೆ ನಮಗೆ. ಯಾಕೆಂದರೆ ಮಂಗಗಳು ಸಾಕ್ಷಾತ್ ಹನುಮಾನ್ ರೂಪ ಅಂತ ನಾವು ಹೇಳ್ತೀವಿ. ಹಂಗಾಗಿ ಆಂಜನೇಯ ಅಂತಲೇ ಅಂದ್ಕೊತೀವಿ ನಾವು ಮಂಗ ಅಂದರೆ. ಸೊ ಆ ಥರ ಒಂದು ಗೌರವ ಇದೆ ಮಂಕಿಗಳ ಮೇಲೆ ನಮಗೆ. ರಾಯರಿಗೆ ಮಂತ್ರಾಲಯದಲ್ಲಿ ಬಂದು ನೆಲೆಸೋದಕ್ಕೆ ದಾರಿ ತೋರಿಸಿದ್ದೆ ಆಂಜನೇಯ. ಪಂಚಮುಖಿ ಆಂಜನೇಯ ಅಂತ ಹೇಳ್ತಾರೆ. ಅಲ್ಲಿ ಪಂಚಮುಖಿ ಅಂತ ಇದೆ ಮಂತ್ರಾಲಯದಿಂದ ಸ್ವಲ್ಪ ದೂರದಲ್ಲಿ. ಅಲ್ಲಿ ಆಂಜನೇಯ ಟೆಂಪಲ್ ಇದೆ. ಮಂಕಿಗಳು ಹಿಂದೆ ಹಿಂದೆ ಬರೋದು ನೋಡಿ ನನ್ನ ದೊಡ್ಡ ಮಗಳು ಹೆದರ್ಕೊಂಡು ಅತ್ತೆ ಬಿಟ್ಲು. ದೂರದಿಂದ ನೋಡಿ ಖುಷಿ ಪಡ್ತಾರೆ, ಹತ್ರ ಬಂದ್ಬಿಟ್ರೆ ಹೆದರ್ಕೊಂಡ್ಬಿಡ್ತಾರೆ. ನಮಗೂ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕಿ ದೇವರಿಗೆ ನಮಸ್ಕಾರ ಮಾಡ್ಕೊಂಡ್ವಿ ನಾವು. ಅಲ್ಲಿ ತುಂಬ ಜನ ಹೆಜ್ಜೆ ನಮಸ್ಕಾರ ಮಾಡ್ತಾ ಇರ್ತಾರೆ, ಮತ್ತು ಉರುಳು ಸೇವೆ ಮಾಡ್ತಾ ಇರ್ತಾರೆ. ಈ ರೀತಿ ಪ್ರದಕ್ಷಿಣೆ ಆಗ್ತಾ ಇರ್ತಾರೆ. ಎಲ್ಲರೂ ಒಂದೊಂದು ರೀತಿ ರಾಯರಿಗೆ ಸೇವೆನ ಸಲ್ಲಿಸ್ತಾರೆ. ಹೆಜ್ಜೆ ನಮಸ್ಕಾರ ಅಂದರೆ ಒಂದು ಹೆಜ್ಜೆ ಮುಂದೆ ಇಡೋದು, ಮತ್ತು ಬಗ್ಗಿ ನಮಸ್ಕಾರ ಮಾಡೋದು, ಮತ್ತು ಇನ್ನೊಂದು ಹೆಜ್ಜೆ ಮುಂದೆ ಇಡೋದು, ಬಗ್ಗಿ ನಮಸ್ಕಾರ ಮಾಡೋದು. ದೇವಸ್ಥಾನ ಸುತ್ತಲೂ 3 ಸಲ, 9 ಸಲ, 12 ಸಲ ಈ ಥರ ಮಾಡ್ತಾರೆ. ತುಂಬ ಸುಸ್ತಾಗುತ್ತೆ. ನಾನು ಒಂದು ಸಲ ಮಾಡಿದ್ದೆ, ತುಂಬ ಸುಸ್ತಾಗಿಬಿಟ್ಟಿತ್ತು ನನಗೆ. ಈ ಸಲ ಏನು ಹೆಜ್ಜೆ ನಮಸ್ಕಾರ ಮಾಡಲಿಲ್ಲ. ಈ ಮಕ್ಕಳನ್ನ ಇಟ್ಕೊಂಡು ಮಾಡೋಕ್ಕಾಗೋದಿಲ್ಲ, ಮಕ್ಕಳು ಹಿಂದೆನೇ ಬರ್ತಾ ಇರ್ತಾರೆ. ಹಂಗಾಗಿ ಬರೀ ಪ್ರದಕ್ಷಿಣೆ ಹಾಕಿದ್ವಿ ಅಷ್ಟೇ. ದೊಡ್ಡ ಮಗಳಂತೂ ಮಂಕಿನೇ ನೋಡ್ತಾ ನಿಂತಿದ್ದಾಳೆ. ಇನ್ನು ನಮ್ಮ ಪುಟ್ಟ ಮೇಡಮ್ ಅಂತೂ ಅವ್ರ ಪಪ್ಪನ ಬಿಡೋಂಗಿಲ್ಲ, ಅವ್ರ ಪಪ್ಪನ ಹಿಂದೆನೇ ಹೋಗ್ತಾ ಇದ್ದಾಳೆ. ಅವ್ರ ಪಪ್ಪ ಹೆಂಗೆ ಮಾಡ್ತಾರೆ ಅದೇ ಥರನೇ ಮಾಡ್ತಾ ಇದ್ದಾಳೆ. ಅವರು ನಮಸ್ಕಾರ ಮಾಡ್ತಾಯಿದ್ರೆ ಪಾಪನು ಕೂಡ ನಮಸ್ಕಾರ ಮಾಡ್ತಾ ಇದ್ದಾಳೆ. ಮಕ್ಕಳು ನೋಡಿ ದೊಡ್ಡವ್ರು ಏನು ಮಾಡ್ತಾರೆ ಅದನ್ನೇ ಫಾಲೋ ಮಾಡಿಬಿಡ್ತಾರೆ. ಹಂಗಾಗಿ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ಒಳ್ಳೆ ಸಂಸ್ಕಾರನ ಹೇಳ್ಕೊಡ್ಬೇಕು, ಒಳ್ಳೆ ಮಾತುಗಳನ್ನ ಕಲಿಸ್ಬೇಕು. ಅವ್ರನ್ನ ನಾವು ಒಳ್ಳೆ ರೀತಿಯಲ್ಲಿ ಬೆಳೆಸಬೇಕು. ನಮ್ಮ ಮಕ್ಕಳು ಹಂಗೇನೆ, ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಈ ಥರ ನಮಸ್ಕಾರ ಮಾಡ್ತಾರೆ. ಆ ದೇವರು ಅಂದರೆ ನಾವು ಎಷ್ಟು ಭಕ್ತಿ ತೋರಿಸ್ತೀವೋ ನಮ್ಮನ್ನು ನೋಡಿ ಅವರು ಅಷ್ಟೇ ಭಕ್ತಿಯಿಂದ ನಡ್ಕೊತಾರೆ. ನಿಜವಾಗ್ಲೂ ನಮ್ಮ ಮಕ್ಕಳ ವಿಷಯದಲ್ಲಿ ನಾವಂತೂ ಪುಣ್ಯ ಮಾಡಿದ್ದೀವಿ ಅನಿಸುತ್ತೆ. ದೇವ್ರು ನಮಗಂತಲೇ ಸ್ಪೆಷಲ್ಲಾಗಿ ಕೊಟ್ಟಿರೋಂಥ ಮುದ್ದಾಗಿರೋ ಮಕ್ಕಳು ಅವರು. ನನಗಂತೂ ನನ್ನ ಮಕ್ಕಳ ಬಗ್ಗೆ ಪ್ರೌಡ್ ಫೀಲ್ ಆಗುತ್ತೆ ನಿಜವಾಗ್ಲೂ. ಇನ್ನು ಇಲ್ಲಿ ರಾಯರು ಉಪಯೋಗಿಸ್ತಾ ಇದ್ದಿದ್ದಂಥ ವಸ್ತುಗಳನ್ನ ಇಟ್ಟಿದ್ದಾರೆ. ರಾಯರು ಇಟ್ಕೊಳ್ತಾ ಇದ್ದಿದ್ದು ವೀಣೆ ಕೂಡ ಇಲ್ಲೇ ಇದೆ. ಮತ್ತು ಶ್ರೀರಾಮನ ವಿಗ್ರಹ ಇದೆ, ಬೃಂದಾವನ ಇದೆ, ಹನುಮಾನ್ ವಿಗ್ರಹ ಇದೆ. ಸಾಲಕ್ಕೆ ಜೋಡಿಸಿದ್ದಾರೆ ಗ್ಲಾಸ್ ಒಳಗಡೆ ಎಲ್ಲ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದೇ ನೋಡಿ ರಾಯರು ಬಳಸ್ತಿದ್ದಂಥ ವೀಣೆ. ನನಗೆ ನಿಜವಾಗ್ಲೂ ರಾಯರೇ ಅಲ್ಲಿ ಕೂತಿದ್ದಾರೆ ಅಂತ ಅನಿಸ್ಬಿಡ್ತು. ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ನಿಜ ಅನ್ನಿಸ್ತಾ ಇದೆ, ಹಂಗೆ ಕಾಣಿಸ್ತಾ ಇದೆ. ಯಾರು ಇದನ್ನು ಮಾಡಿದಾರೋ ಅವ್ರು ನಿಜವಾಗ್ಲೂ ಗ್ರೇಟ್. ಮಾತ್ರ ಒಳ್ಳೆ ಕಲೆ ಇದೆ ಅವರಿಗೆ. ಅವರಂತೂ ನಿಜವಾಗ್ಲೂ ಪುಣ್ಯ ಮಾಡಿದ್ದಾರೆ ಮಾತ್ರ. ದರ್ಶನ ಎಲ್ಲ ಮುಗಿಸ್ಕೊಂಡು ಮಂತ್ರಾಕ್ಷತೆನ ಈಸ್ಕೊಂಡ್ವಿ. ಈ ಸಲ ನಮ್ಮ ಪುಣ್ಯ ನೋಡಿ ಮಠದ ಗುರುಗಳಾದ ಸುಬುಧೇಂದ್ರ ತೀರ್ಥರ ಕೈಯಲ್ಲಿ ಮಂತ್ರಾಕ್ಷತೆ ಮತ್ತು ಕಲ್ಸಕ್ರನ ಇಸ್ಕೊಂಡ್ವಿ. ನನಗಂತೂ ರಾಯರೇ ಮಂತ್ರಾಕ್ಷತೆ ಕೊಟ್ಟಂಗಾಯಿತು, ಅಷ್ಟು ಖುಷಿ ಆಯಿತು. ನಾವು ರಾಯರನ್ನಂತೂ ನೋಡಿಲ್ಲ, ಗುರುಗಳನ್ನೇ ರಾಯರು ಅಂದ್ಕೊಂಡ್ಬಿಟ್ಟಿದ್ದೀವಿ. ಅಷ್ಟು ಗೌರವ ಇದೆ ನಮಗೆ ಅವ್ರ ಮೇಲೆ. ಅವ್ರ ಕೈಲಿ ಮಂತ್ರಾಕ್ಷತೆ ತೊಗೊಂಡ್ವಲ್ಲ, ನಿಜವಾಗ್ಲೂ ನಾವಂತೂ ಪುಣ್ಯ ಮಾಡಿದ್ದೀವಿ. ಮಂತ್ರಾಕ್ಷತೆ ತೊಗೊಂಡು ಊಟ ಮಾಡೋಣ ಅಂತ ಹೇಳಿ ಊಟದಲ್ಲಿ ಬಂದ್ವಿ. ಊಟ ಟೈಮ್ ಆಗಿತ್ತು, ಜನ ಜಾಸ್ತಿನೇ ಇದ್ದರು. ಊಟಕ್ಕೆ ಮೊಸರನ್ನ ಮಾಡಿದರು. ಮೊಸರನ್ನ ತೊಗೊಂಡು ಇನ್ನು ಮಕ್ಕಳಿಗೆಲ್ಲ ಊಟ ಮಾಡಿಸಿದ್ವಿ. ಇನ್ನು ಪುಟ್ಟ ಮೇಡಮ್ಮು ಮೊಬೈಲ್ ಇಲ್ದಲೇ ಊಟ ಮಾಡಲ್ಲ, ಮೊಬೈಲ್ ನೋಡ್ಕೊತ ಊಟ ಮಾಡಬೇಕು ಅವರು. ನಾವು ಜಾಸ್ತಿ ಟೈಮ್ ಮೊಬೈಲ್ ಕೊಡೋದಿಲ್ಲ, ಊಟ ಮಾಡುವಾಗ ಅಷ್ಟೇ ಮೊಬೈಲ್ ಕೊಡ್ತೀವಿ, ಒಂದು 5-10 ನಿಮಿಷ ಅಷ್ಟೇ, ಮತ್ತು ಜಾಸ್ತಿ ಕೊಡೋದಿಲ್ಲ. ಮಕ್ಕಳಿಗೆಲ್ಲ ಊಟ ಮಾಡಿಸಿ ನಾವು ಊಟ ಮಾಡ್ಕೊಂಡು ಮತ್ತೆ ರೂಮಿಗೆ ಬಂದ್ವಿ ನಾವು. ಇನ್ನು ನೋಡೋ ಅಂಥ ಪ್ಲೇಸಸ್ಸು ತುಂಬಾ ಇತ್ತು. ಆದರೆ ಬಿಸಿಲಲ್ಲಿ ಮಕ್ಕಳನ್ನ ಎತ್ಕೊಂಡು ಮತ್ತೆ ಹೊರಡೋಕೆ ಆಗೋದಿಲ್ಲ ಅಂಥೇಳಿ ವಾಪಸ್ ರೂಮಿಗೆ ಬಂದ್ವಿ ನಾವು. ರಿಟರ್ನ್ ಹೊರಡೋಣ ಅಂತ ಹೇಳಿ. ಮಕ್ಕಳನ್ನಂತೂ ಎತ್ಕೊಳ್ಳೇಬೇಕು, ಅವರು ತುಂಬ ದೂರ ನಡೆಯೋದು ಇಲ್ಲ. ಹಂಗಾಗಿ ಸಾಕಾಗ್ಬಿಡುತ್ತೆ ಅಂತೇಳಿ ರೂಮಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ರೆಡಿಯಾಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ವಾಪಸ್ಸು ಹೊರಡೋಣ ಅಂತೇಳಿ ದೇವಸ್ಥಾನ ಹತ್ರ ಬಂದ್ವಿ. ದೇವಸ್ಥಾನದ ಹತ್ರ ಹಸುಗಳು ಮಲ್ಕೊಂಡಿದ್ವು. ಮಕ್ಕಳು ನೋಡ್ತೀವಿ ಅಂದರು, ಹಂಗಾಗಿ ನಾನು ಅಲ್ಲೇ ಕೂತ್ಕೊಂಡೆ ಸ್ವಲ್ಪ ಹೊತ್ತು. ಮಕ್ಕಳು ನೋಡಿಕೊಂಡು ಖುಷಿ ಪಡ್ತಾಯಿದ್ರು ಹಸುನ. ಪಾಪ ಅವು ಏನೂ ಮಾಡೋದಿಲ್ಲ, ಹಸುಗಳು ಅಡ್ಜಸ್ಟ್ ಆಗಿಬಿಟ್ಟಿದ್ದಾವೆ ಜನಗಳಿಗೆ. ಯಾರಿಗೇನು ತೊಂದರೆ ಕೊಡೋದಿಲ್ಲ. ಎಲ್ಲರೂ ವೀಡಿಯೋ ಮಾಡ್ಕೊತಾ ಇರ್ತಾರೆ, ಫೋಟೋ ತೆಕ್ಕೊತಾ ಇರ್ತಾರೆ, ನಮಸ್ಕಾರ ಮಾಡ್ಕೊತಾ ಇರ್ತಾರೆ ಗೋಮಾತೆಗೆ. ನನಗಂತೂ ಹಸು ಅಂದರೆ ತುಂಬ ಇಷ್ಟ.
ನಮ್ಮನೇಲಿ ಮೊದಲೆಲ್ಲ ಹಸುಗಳನ್ನ ಸಾಕ್ತಾ ಇದ್ವಿ. ನಾನು ಹಸು ಎಲ್ಲ ಮೇಯಿಸ್ತಾ ಇದ್ದೆ, ಹಾಲು ಕರೀತಾ ಇದ್ದೆ, ಡೈರಿಗೆ ಹಾಲೆಲ್ಲ ಹಾಕಿ ಬರ್ತಾ ಇದ್ದೆ. ಒಂಥರ ಆವಾಗ ಹಳ್ಳಿ ಲೈಫು ತುಂಬ ಚೆನ್ನಾಗಿತ್ತು. ಹಸುಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು. ಇನ್ನು ನಮಸ್ಕಾರ ಮಾಡಿಕೊಂಡು ರಿಟರ್ನ್ ಹೊರಟ್ವಿ ನಾವು. ಇನ್ನು ಲೇಟ್ ಆಗಿಬಿಟ್ರೆ ಟ್ರೈನ್ ಮಿಸ್ ಆಗಿಬಿಡುತ್ತೆ ಅಂತ. ನನಗಂತೂ ನಿಜವಾಗ್ಲೂ ಅಲ್ಲೇ ಇರೋಣ ಅಂತ ಅನ್ನಿಸ್ತಾ ಇತ್ತು. ಆ ಜಾಗನ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ. ಆ ಜಾಗದ ಮಹಿಮೆನೇ ಹಂಗೆ, ಅಲ್ಲಿಗೆ ಹೋದವರಿಗೆ ವಾಪಸ್ ಬರೋದಕ್ಕೆ ಮನಸ್ಸಾಗೋದಿಲ್ಲ. ಇನ್ನು ಕೊನೆಯದಾಗಿ ರಾಯರಿಗೆ ನಮಸ್ಕಾರ ಮಾಡಿ ಹೊರಟ್ವಿ ಅಲ್ಲಿಂದ. ಮತ್ತು ನಾನು ಮಂತ್ರಾಲಯಕ್ಕೆ ಬಂದಾಗ ನನಗೆ ಒಂದು ಇನ್ಸಿಡೆಂಟ್ ನಡೀತು. ಅದು ಕನಸು ನನಸು ನನಗೆ ಈಗಲೂ ನಂಬೋಕ್ಕಾಗ್ತಾ ಇಲ್ಲ. ಅದೇನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಇನ್ನು ರೈಲ್ವೆ ಸ್ಟೇಷನ್ಗೆ ಹೋಗೋದಕ್ಕೆ ಬಸ್ನ ಬುಕ್ ಮಾಡ್ಕೊಬೇಕು. ನಾವು ಬುಕ್ ಮಾಡಿದ್ವಿ. ಬಸ್ಸಲ್ಲಿ ಸೀಟೇ ಸಿಗೋದಿಲ್ಲ, ಹಂಗೆ ಹೋಗ್ತೀವಿ ಅಂದರೆ ಬುಕ್ ಮಾಡ್ಕೊಂಡೇ ಹೋಗಬೇಕು. ಹಂಗಾಗಿದೆ ಇವಾಗ ಪರಿಸ್ಥಿತಿ. ಬಸ್ಸು ತುಂಬ ಚೆನ್ನಾಗಿತ್ತು. ನಾವು ಆರಾಮಾಗಿ ರೆಸ್ಟ್ ಮಾಡ್ಕೊತ ರಿಟರ್ನ್ ಹೋದ್ವಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.